ನಮಸ್ತೆ ಎಲ್ಲರಿಗೆ ನಮ್ ಪಾಲ್ತು ಪೋಡ್ಕಾಸ್ಟ್ಗೆ ನಮ್ಮ ಹತ್ರ ಇವಾಗ ಇರೋದು ಜೆ.ಸಿ. ಸಂದೀಪ್ ಅವರೇ. ಆದಷ್ಟು ಬೇಗ ಬನ್ನಿ ಅವ್ರ ಹತ್ರ ಪೋಡ್ಕಾಸ್ಟ್ ಮಾಡಮ್ಮ. ನಮಸ್ಕಾರ ಸರ್. ನಮಸ್ಕಾರ ಜೆ.ಸಿ. ಸಂದೀಪ್ ಅವರೇ. ನಮಸ್ಕಾರ ಸರ್. ಫಸ್ಟ್ ಆಫ್ ಆಲ್ ನೀವು ಯಾಕೆ ಇಷ್ಟ ಲೇಟ್ ಬಂದಿದೀವಿ ನಮ್ ಪೋಡ್ಕಾಸ್ಟ್ಗೆ? ಸರ್ ಅದು ಆಕ್ಚುಲಿ ನಾನು ಒಂಚೂರು ಬೆಳಗ್ಗೆ 11 ಗಂಟೆಗೆ ಇದ್ದೀನಿ ಸರ್. 11 ಗಂಟೆ 10 ನಿಮಿಷಕ್ಕೆಲ್ಲ ಇಲ್ಲಿ ಬಂದಿದ್ದೀನಿ. ನಾನು ರಾತ್ರಿ ಮಲಗೋದು 3 ಗಂಟೆ ಆಯ್ತು ಸರ್. ಸ್ವಲ್ಪ ಬ್ಯುಸಿ ಇದ್ದೆ. 11 ಗಂಟೆಗೆ ಎದ್ದಿದ್ದೀರಾ? ಹೌದು ಸರ್. 3 ಗಂಟೆಗೆ ಮಕ್ಕೊಂದಿರಾ? ಹೌದೌದು. ಏನನ ನೈಟ್ ಶಿಫ್ಟ್ ಏನನ ನೈಟ್ ಡ್ಯೂಟಿ ಏನನ ಮಾಡ್ತಾರಾ ನೀವು? ಹಾ ಸರ್, ಅದೇ ಒಂಚೂರು ಕಾಂಪಿಟೇಷನ್ ಇತ್ತು ಸರ್, ಅದಕ್ಕೆ. ಕಾಂಪಿಟೇಷನ್ ಯಾವುದು? ಕ್ರಿಕೆಟ್, ವಾಲಿಬಾಲ್, ಫುಟ್ಬಾಲ್, ಬಾಸ್ಕೆಟ್ ಬಾಲ್, ಯಾವ ಟೂರ್ನಮೆಂಟ್ ಸರ್? ಆ ಕಾಂಪಿಟೇಷನ್ಗಳೆಲ್ಲ ಸರ್ ಫ್ರೀ ಫೈರ್ ಕಾಂಪಿಟೇಷನ್. ನಮ್ಮ ಫ್ರೆಂಡ್ ಜೊತೆ ಕಾಂಪಿಟೇಷನ್ ನಡೆದಿದೆ, ಯಾರು ಚಿಕನ್ ಡಿನ್ನರ್ ಹೊಡಿತಾರ ಅಂತ. ನಾನೇ ಹೊಡೆದೆ ಸರ್, ಆದ್ರೆ ಇನ್ನು ಕಾಂಪಿಟೇಷನ್ ಮಾತ್ರ ಗೆದ್ದೀನಿ. ಬರ್ರಿ, ನಾನು ಇನ್ನೊಂದು ರೌಂಡ್ ಆಡೋ ಬರ್ರಿ, ಹುಚ್ಚಾಯಿಸಿ ಬಿಡ್ತೀನಿ ಬರ್ರಿ. ಸಾರ್ ಏನ್ ಮಾತಾಡಕತ್ತೀರಾ ನೀವು? ಪೋಡ್ಕಾಸ್ಟ್ ಇದು, ಸ್ವಲ್ಪ ಸೀರಿಯಸ್ ಆಗಿ ಇರಿ. ಸಾರಿ ಸರ್, ಸಾರಿ. ಏನ್ ಕೆಲಸ ಮಾಡ್ತೀರಾ ನೀವು? ನಾನಾ ಸರ್, ಅದು ಬೆಂಗಳೂರು ಸರ್. ಬೆಂಗಳೂರು ಐತಲ್ಲ, ಬೆಂಗಳೂರಲ್ಲಿ ಮಲ್ಲೇಶ್ವರಂ ಐತಲ್ಲ, ಹಾ ಹೌದು. ಗೂಗಲ್ ಆಫೀಸ್ ಐತೆ ನೋಡ್ರಿ, ದೊಡ್ಡದು ಗೂಗಲ್ ಆಫೀಸ್. ಹಾ ಹಾ. ಆ ಕಂಪನಿಲಿ ಜಾಬ್ ಲೆಸ್ ಸರ್, ಜಾಬ್ಲೆಸ್? ಸುಮ್ನೆ ಜಾಬ್ಲೆಸ್ ಅಂತ ಹೇಳ್ತಾರೆ ಮುಗೀತು. ಅದು ಎಲ್ಲ ಯಾಕೆ? ಗೂಗಲ್ ಕಂಪನಿ ದೊಡ್ಡ ಬೆಂಗಳೂರು ಏನದು? ಹಾ, ಅದು ಜಾಬು ಸುಮ್ಮನೆ ಆಸೆ ಐತೆ ಸರ್ ಅಲ್ಲಿ ಮಾಡ್ಬೇಕಂತ, ಅದಕ್ಕೆ. ಹೌದು, ಅದು ಎಲ್ಲ ಬಿಡ್ರಿ. ಏನ್ ಎಜುಕೇಶನ್ ಆಯ್ತು ನಿಮ್ದು? ಸರ್ ನಂದು ಎಜುಕೇಶನ್ ಮಾಸ್ಟರ್ಬೇಷನ್ ಕಂಪ್ಲೀಟ್ ಆಗಿದೆ ಸರ್. ಮಾಸ್ಟರ್ಬೇಷನ್ ನಾಗ ಯಾವ ಸಬ್ಜೆಕ್ಟ್? ಮಾಸ್ಟರ್ಬೇಷನ್ ಏನ್ ಹೇಳಿದ್ ನೀವು? ಮಾಸ್ಟರ್ಬೇಷನ್ ಇಲ್ಲ ಸರ್, ಏನು? ಹೌದು, ನಿಮ್ಮ ಹೆಸರು ಏನು? ಜೆ.ಸಿ. ಸಂದೀಪ್ ಸರ್. ಜೆ.ಸಿ. ಫುಲ್ ಫಾರ್ಮ್ ಏನು? ಜೆ.ಸಿ. ಅಂದ್ರೆ ಜಾಬ್ಲೆಸ್ ಚೂತಿಯಾ ಸಂದೀಪ್. ಯಾಕೆ ನಿನ್ ಚೂತಿಯಾನಾ? ಹೌದು ಸರ್, ಡಿಗ್ರಿ ಕಂಪ್ಲೀಟ್ ಮಾಡಿದೀನಲ್ಲ, ಅದಕ್ಕೆ ಚೂತಿಯಾ. ಡಿಗ್ರಿ ಮಾಡಿದ್ರೆ ಚೂತಿಯಾ? ಹೌದು ಸರ್, ಡಿಗ್ರಿ ಮಾಡಿದ್ರೆ ಚೂತಿಯಾ. ಜಾಬ್ಲೆಸ್ ಚೂತಿಯಾ ಸಂದೀಪ್. ಡಿಗ್ರಿ ಮಾಡಿದ್ರೆ ಏನನ ಜಾಬ್ ಸಿಗ್ತತೆ, ಜಾಬ್ ಮಾಡ್ಬೇಕಲ್ವಾ ನೀವು? ಜಾಬು ಇಲ್ಲ ಸರ್, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಸರ್. ಹೌದು, ಯಾವ ಬಿಸ್ನೆಸ್? ಫ್ಲವರ್ ಬಿಸ್ನೆಸ್ ಸರ್. ಫ್ಲವರ್ ಏನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ, ಏನ್ ಸೇಲ್ ಮಾಡ್ತಾರಾ, ಏನ್ ಸ್ವಲ್ಪ ಡೀಟೇಲ್ ನಾಗ ಹೇಳಿ. ಫ್ಲವರ್ ಕಿವ್ಯಾಗ ಇಡ್ತೀನಿ ಸರ್, ಕಿವ್ಯಾಗ ಹೂವು ಇಡ್ತಿರ್ತೀನಿ ಸರ್. ಲೈಕ್ ಎಕ್ಸಾಂಪಲ್ ಹೇಳ್ತೀನಿ ಸರ್, ಸಿಟ್ಟಾಪಡ್ರಿ. ಈಗ ನಮ್ಮಮ್ಮ 100 ರೂಪಾಯಿದು ಬೇಳೆ ತಗೊಂಬ ಅಂತ ಕಳ್ಸಿರ್ತಾರೆ ಸರ್. ಸಾಂಬಾರು ಮಾಡ್ತೀವಿ ಸರ್, ಬೇಳೆ. ಆ ಬೇಳೆ ತಗೊಂಬ ಅಂತ 100 ರೂಪಾಯಿ ಕಳ್ಸಿರ್ತಾಳೆ. ನಾನೇನ್ ಮಾಡ್ತೀನಿ, 90 ರೂಪಾಯಿ ಬೇಳೆ ತಗೊಂತೀನಿ, 10 ರೂಪಾಯಿ ಜೋಬಾಯಿ ಹಾಕಿ ಅಂತೀನಿ. ನಾವು ಅಮ್ಮನ ಕಿವ್ಯಾಗ ಒಂದು ಹೂವು ಇಡ್ತೀನಿ. ಅಲ್ಲ 10 ರೂಪೀಸ್ ಪ್ರಾಫಿಟ್ ಆಯ್ತು, ಬಿಸ್ನೆಸ್ ಸರ್ ಇದು. ಸ್ವಲ್ಪನ ನಾಚಿಕೆ ಐತೆ ನಿಮಗೆ? ಇಲ್ಲ ಸಾರಿ ಸರ್, ಇದು ಮಿಸ್ಟೇಕ್ ಇರ್ಬೋದು ಸರ್. ಬಟ್ ಇನ್ನ ಬಿಸ್ನೆಸ್ಗಳು ಇದಾವೆ ಸರ್, ಸಣ್ಣ ಬೇರೆ ಬೇರೆ ಮಾಡ್ತಿದ್ದೀನಿ. ಮತ್ತು ಅವು ರೀಸನಬಲ್ ಸರ್, ಒಳ್ಳೆವೆ ಅವು. ಇನ್ನ ಸಣ್ಣ ಪುಟ್ಟ ಕೆಲಸ ಕೂಡ ಮಾಡ್ತೀರಾ ನೀವು? ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ನಾಗ ಹೇಳಿ. ಅದರಲ್ಲಿ ಸರ್, ಈಗ ಇದು ನಮ್ಮಪ್ಪ ಪೆಟ್ರೋಲ್ ಹಾಕ್ಸಿಯಮ್ಮ ಅಂತ ಕಳ್ಸಿರ್ತಾನ ಸರ್. ಹೌದು. ಪೆಟ್ರೋಲ್ ಹಾಕ್ಸಿಯಮ್ಮ ಅಂತ ಹೇಳಿ 100 ರೂಪಾಯಿ ಕೊಟ್ಟಿರ್ತಾರೆ. 100 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಅಂತ. ನಾನು 70 ರೂಪಾಯಿ ಪೆಟ್ರೋಲ್ ಹಾಕ್ಸಿ 30 ರೂಪಾಯಿ ಜೋಬ್ ಹಾಕಿ ನೋಡ್ತೀನಿ ಸರ್. ಇದರಲ್ಲಿ 30 ರೂಪಾಯಿ ಪ್ರಾಫಿಟ್ ಸರ್. ಇದರಲ್ಲಿ ಅದು 10 ರೂಪಾಯಿ, ಇದು 30 ರೂಪಾಯಿ ಸರ್. ಏಯ್, ಎಷ್ಟು ದೊಡ್ಡನ ಆಯ್ತು ಸರ್. ಇನ್ನೊಂದು ಹೇಳ್ತೀನಿ, ಇನ್ನೊಂದು ಬಿಸ್ನೆಸ್ ಶಾಕ್ ಆಗ್ತೀರಾ ನೀವು ಕೇಳಿದ್ರೆ. ಏನ್ ಹೇಳಿ, ಸಂಡೇ ಡಬಲ್ ಪ್ರಾಫಿಟ್. ನನಗೆ ಸಂಡೇ ದಿನ ಬಂದ್ರೆ ಇದು ಹೈಯೆಸ್ಟ್ ಕಮಿಷನ್ ಮೇಲೆ ಕಮಿಷನ್ ಅನ್ಕೊಳ್ಳಿ. ಸಂಡೇ ಬೋನಸ್ ಕಮಿಷನ್ ಎಲ್ಲ ಸರ್. ಬೋನಸ್ ಹೆಂಗಂದ್ರೆ ಸಂಡೇ ಏನ್ ಮಾಡ್ತಾರೆ, ಚಿಕನ್ ತಂತಾರೆ. ಚಿಕನ್ ತರ್ತಾರೆ. ಕರೆಕ್ಟ್ ದಾರಿಗೆ ಬಂದ್ರೆ ನೀವು ಕೂಡ. ನಿಮ್ ಬಾಯಿಗೆ ಹೇಳ್ತೀನಿ ಇದು ಹೆಂಗ್ ಮಾಡ್ತಂತ. ಸರ್, ನಮ್ಮಪ್ಪ ಸಂಡೇ 2 kg ಚಿಕನ್ ತಗೊಂಬ ಅಂತ ಕಳಿಸ್ತಾರೆ. 2 kg ಚಿಕನ್ಗೆ 400 ರೂಪೀಸ್ ಆಗುತ್ತೆ ಸರ್. ಏನಂತೀರಾ, ಎಷ್ಟಾಗುತ್ತೆ? 400 ರೂಪೀಸ್ ಆಗುತ್ತೆ. ಹೌದಾ ಸರ್? 2 kg ಚಿಕನ್ 2 ಕವರ್ ಅಲ್ಲಿ ಕೊಡ್ತಾರೆ. ಕರೆಕ್ಟ್ ಕೊಡ್ತಾರೆ. 2 ಕವರ್ ಅಲ್ಲಿ ಕೊಡ್ತಾರೆ. ಇದ್ರಲ್ಲಿ 1 kg, ಇದ್ರಲ್ಲಿ 1 kg ಇರುತ್ತೆ. ನಾನೇನ್ ಮಾಡ್ತೀನಿ, ಇದರಲ್ಲಿ 3/4 kg, ಇದರಲ್ಲಿ 3/4 kg ಹಾಕ್ಸ್ತೀನಿ. ಅಂದ್ರೆ ಇದ್ರಲ್ಲಿ 1/4 kg, ಇದ್ರಲ್ಲಿ 1/4 kg ತೆಗೆದ್ರೆ ಎಷ್ಟಾಗುತ್ತೆ? ಅರ್ಧ kg ಸೈಡಿಗೆ ಬಂತಾ? 3/4 kg ನಮ್ಮ ಮನೆಯಾಗ 2 kg ಅಂತ ಹೇಳಿ ಕೊಟ್ಬಿಡ್ತೀನಿ. ಈ ಅರ್ಧ kg ಏನೈತೆ ಅಂಗಡಿಯವರಿಗೆ ರಿಟರ್ನ್ ಕೊಟ್ಟು 100 ರೂಪಾಯಿ ತಗೊಂಡ್ ಬಿಡ್ತೀರಾ ನೀವು? ಹೌದು ಸರ್. ನೀವೇ ಹೇಳಿ, ಈಗ 400 ರೂಪೀಸ್ 2 kg ಅಂದ್ರೆ ½ kg ಎಷ್ಟಾಗುತ್ತೆ? 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಪ್ರಾಫಿಟ್. ನೋಡಿದ್ರಾ, ನಿಮ್ ಬಾಯಿಗೆ ಬಂತು. ವಾವ್! ಏಯ್, ಸ್ವಲ್ಪ ನಾಚಿಕೆ ಐತೆ ಇಲ್ಲ ನಿನಗೆ? ಇದು ಸರ್ ನಿಯತ್ತಿಂದ ದುಡಿಯೋದಂತಂದ್ರೆ
ಐ ಆಮ್ ಪ್ರೌಡ್ ಟು ಬಿ ಮೈ ಸೆಲ್ಫ್ ಸರ್. ಏಯ್ ಯಾಕೆ ಸರ್ ತಪ್ಪಾ? ಹೌದು ಬಿಡ್ರಿ ಸರ್. ವಾಟ್ ಈಸ್ ಯುವರ್ ಹಾಬೀಸ್? ನಿಮ್ ಅಭ್ಯಾಸ ಏನು? ಅಭ್ಯಾಸ ಒಳ್ಳೆ ಕ್ವಶನ್ ಸರ್. ಸೋಷಿಯಲ್ ಸರ್ವಿಸ್ ಮಾಡ್ತೀನಿ ಸರ್. ಸೋಷಿಯಲ್ ಸರ್ವಿಸ್ ನ ಇದು ನನ್ ಮನ್ಸಿಗೆ ಸ್ವಲ್ಪ ತಂಡಿಗೈತ್ ನೋಡಿ ಇದು ಕೇಳಿ. ಏನ್ ಮಾಡ್ತೀರ ಸರ್ ನೀವು ಸೋಷಿಯಲ್ ಸರ್ವಿಸ್ ನಾಗ? ಸೋಷಿಯಲ್ ಸರ್ವಿಸ್ ಅಂತಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈಗ ರೀಸೆಂಟ್ಲಿ ಇಬ್ರು ಕಪಲ್ಸ್ ವಿಡಿಯೋ ವೈರಲ್ ಆಯ್ತು ನೋಡ್ರಿ, ಆ ರೂಮಲ್ಲಿ ಸರ್ ಅವ್ರದ್ದು. ಆ ವಿಡಿಯೋನ ಮಿನಿಮಮ್ 450 ಮೆಂಬರ್ಸ್ಗೆ ನಾನು ಶೇರ್ ಮಾಡಿದ್ದೀನಿ ಸರ್. ವಾಟ್ಸಾಪಲ್ಲಿ ಗ್ರೂಪಲ್ಲಿ 450 ಜನಕ್ಕೆ ಶೇರ್ ಮಾಡಿದ್ದೀನಿ. ಜನಗಳು ಭಿಕ್ಷೆ ಬೆಳೆದಿದೆ ಸರ್. ಲಿಂಕ್ ಅಣ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಶೇರ್ ಮಾಡಿದ್ದೀನಿ ಸರ್. ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಸರ್ ನಾನು. ದಟ್ ಈಸ್ ಮೈ ಸೋಷಿಯಲ್ ಸರ್ವಿಸ್, ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಅವಾರ್ಡ್ ದ ಸೋಷಿಯಲ್. ಥೂ ನಿನ್ ಜನ್ಮಗೆ ನಾಚೆ ಆಗಿಲ್ಲ ಎಲ್ಲಿ ಸರ್. ಇದಷ್ಟೇ ಅಲ್ಲ, ಯಾವುದರ ಮೂವಿ ರಿಲೀಸ್ ಆಗಲಿ ಅದ್ರ ನೆಕ್ಸ್ಟ್ ಡೇನೆ ಇಮಿಡಿಯೇಟ್ಲಿ ಆ ಮೂವಿ ಲಿಂಕ್ ನನ್ನ ಹತ್ರ ಇರುತ್ತೆ ಸರ್. ಮಿನಿಮಮ್ ನಮ್ಮ ವಾಟ್ಸಪ್ ಗ್ರೂಪ್ ಹುಡ್ರಿಗೆಲ್ಲ ಕಳಿಸಿ ಎಲ್ಲ ಹುಡ್ರು ಮೂವಿ ನೋಡ್ಲಿ ಅಂತ ಸರ್. ಅವ್ರಿಗೆ ಥಿಯೇಟ್ರಿಗೆ ಹೋಗಿ 150 ರೂಪಾಯಿ ಖರ್ಚು ಮಾಡೋದನ್ನ ನಾನು ಉಳಿಸ್ತೀನಿ ಸರ್. ಅದು ನನ್ನ ಸೋಷಿಯಲ್ ಸರ್ವೀಸು. ಆ್ಯಂಡ್ ಇನ್ನೊಂದು ಸರ್, ಅದು ಕಪಲ್ಸ್ ವಿಡಿಯೋ ಲಿಂಕ್ ನೀವು ನೋಡಿರಲ್ಲ, ನಿಮಗೆ ಕಳಿಸ್ಲಾ? 1 ನಿಮಿಷ ನಂಬರ್ ಕೊಡ್ರಿ, ಜಲ್ದಿ ನಂಬರ್ ಹೇಳಿ ಸರ್. ಪೋಡ್ಕಾಸ್ಟ್ ಆದ್ಮೇಲೆ ಹೊರಗ್ ಬಾಲೆ ನಿನ್ಗೆ ಆಯ್ತು ನಿನಗೆ. ನೆಕ್ಸ್ಟ್ ಕ್ವಶನ್. ಇಷ್ಟು ಚಿಲ್ಲರ ಇದೆಯಾ ನೀನು? ಏನ್ ಫ್ಯಾಮಿಲಿ ಫಂಕ್ಷನ್ಗೆ ಎಲ್ಲನ ಹೋದ್ರೆ ಹೆಂಗ್ ನಿನ್ ಮರ್ಯಾದ? ಸ್ವಲ್ಪ ನಾಚೆ ಆಗಿಲ್ಲ ನಿನಗೆ ಅಲ್ಲಿ ಹೋದ್ರೆ? ಸರ್ ಮರ್ಯಾದೆ ಹೋಗುತ್ತಂತಾನೆ ನನ್ನ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗಲ್ಲ ಸರ್. ನಮಗೆ ಮರ್ಯಾದೆ ಇಲ್ದಿರೋ ಕಡೆ ನಾವೇ ಹಾಕಿರ್ಬೇಕು ಸರ್. ಸರ್ ಒಂದ್ ಹೇಳ್ತೀನಿ ಕೇಳಿ, ನಮ್ಮ ಮರ್ಯಾದೆ ಇಲ್ದಿರೋ ಕಡೆ ನಮ್ ಚೊಪ್ಲಿನೂ ಬಿಡ್ಬಾರ್ದು ಸರ್. ಮತ್ ಫಂಕ್ಷನ್ ಹೆಂಗ್ ಹೋಗ್ತೀವಿ ಸರ್? ಚೊಪ್ಲಿನೂ ಬಿಡಕ್ ಹೋಗಲ್ಲ ನಾನು ಮರ್ಯಾದೆ ಇಲ್ದಿದ ಕಡೆ. ನನಗೆ ಜಾಬ್ ಮಾಡು, ಅದು ಮಾಡು, ಖಾಲಿ ಕುತ್ಕೊಂಡಿ ಮರ್ಯಾದೆ ನನಗೆ ಕೊಡಲ್ಲ ಅಂದ್ರೆ ನಾನು ಯಾಕೆ ಹೋಗ್ಬೇಕು ಸರ್? ಅಲ್ಲಿಗೆ ಹೋಗೋದಿಲ್ಲ. ಬಟ್ ಫಂಕ್ಷನ್ಸ್ ಹೋಗ್ತೀನಿ, ಬೇರೆ ಫಂಕ್ಷನ್ಸ್ಗೆ ಹೋಗ್ತೀನಿ. ನಾನು ನಮ್ಮ ಫ್ರೆಂಡ್ಸ್ ಹೋಗಿ ಚೆನ್ನಾಗಿ ತಿಂದು ಬರ್ತೀವಿ ಸರ್. ನಮಗೆ ಜಾತಿ ಧರ್ಮ ಭೇದ ಭಾವ ಏನಿಲ್ಲ ಸರ್. ಹಿಂದೂ ಮುಸ್ಲಿಂ ಎಲ್ಲ ಫಂಕ್ಷನ್ಸ್ಗೆ ಹೋಗಿ ಚೆನ್ನಾಗಿ ತಿಂದು ಬರ್ತೀವಿ. ವಿ ಆರ್ ಇಂಡಿಯನ್ ಸರ್. ಎಲ್ಲರೂ ಇದಿರ್ಬೇಕು ಫುಲ್ ಇದು. ಅಲ್ಲೇ ನಿನ್ ತರ ಇಂಡಿಯನ್ಸ್ ಇದ್ರೆ ನಮ್ ದೇಶ ಯಾವಾಗ ಉದ್ಧಾರ ಆಗಂಗಿಲ್ಲ. ಅಲ್ಲೇ ನಿನ್ ಬದುಕಿನ ಬಗ್ಗೆ ನಿನ್ ಬದುಕ ಇದೆ ಅಲ್ಲ, ಏನ್ ಕೆಲಸ ಮಾಡಂಗಿಲ್ಲ ಏನಿಲ್ಲ. ನಿನ್ನ ಅಪ್ಪಂದು ಅಮ್ಮಂದು ರಿಯಾಕ್ಷನ್ ಏನು ಯೋಚನೆ ಮಾಡ್ತೀರಾ ನಿಮ್ ಬಗ್ಗೆ ಅವರು? ಸರ್ ನಮ್ಮಪ್ಪ ಫುಲ್ ಹ್ಯಾಪಿ, ಫುಲ್ ಖುಷಿಯಾಗಿರ್ತಾರೆ. ಹ್ಯಾಪಿನಾ? ಖುಷಿ ಸರ್, ಫುಲ್ ಖುಷಿಯಾಗಿರ್ತಾರೆ. ನನ್ನ ಬೆಲ್ಟ್ ತಗೊಂಡ್ ಬಡದ ಮೇಲೆ ಫುಲ್ ಖುಷಿ ಆಗ್ತಾರ ಅವ್ರು. ಬೆಲ್ಟ್ ತಂದು ಸಾಮಾನ್ಯ ಬೆಳೆಯಂಗಿಲ್ಲ ಸರ್ ಅವರು. ಆದ್ರೆ ಅವ್ರಿಗೆ ಏನ್ ಖುಷಿ ಬರ್ತಾ ಗೊತ್ತಿಲ್ಲ, ಮುಖಾರೆ ಬಡಿತಾರೆ. ಯಾಕಪ್ಪ ಅಂದ್ರೆ ಬೆಳಗ್ಗೆ ಸಾಯಂಕಾಲವರೆಗೆ 12 ಹ್ಯಾಂಗ್ ಕೆಲಸ ಮಾಡಿ ಬಂದಿರ್ತಾರ ಅಂತ. ಸಾವಿರ ಟೆನ್ಷನ್ ಇರ್ತಾವ. ಆ ಟೆನ್ಷನಾಗ ಬಂದು ನಾನು ಕೆಲಸ ಮಾಡ್ಲಾಡ್ತಿದ್ದವನು, ನಾನು ಕೆಲ್ಸಕ್ಕೆ ₹1 ಉಪಯೋಗ ಇಲ್ದ ಮುಖ ನೋಡಿದಾಗ ಯಾವನಿಗೇನಾಗಲಿ ಮುಖ ಬಗ್ಗಂದೈತೆ ತಗಂತಾನೆ ಬೆಲ್ಟ್ ತಾಯ್ತಾನೆ ಬಡಿತಾನ ಸರ್. ಅದ್ಗೇನು ಖುಷಿ ಆಗದ ಗೊತ್ತಿಲ್ಲ, ಅಂತ ಪರಿ ಖುಷಿಯಾಗಿ ಬಡಿತೇನೆ ನಾನು ಸರ್. ಬಡಿಸ್ಬೇಕು, ಅಲ್ಲಿ ಇಲ್ಲಿ ಬರ್ರೆಗಳು ಬೀಳ್ತಾವ. ಮತ್ತೆ ಅಪ್ಪನಿಗಿಂತ ಹೆಚ್ಚೇನೆ ಸರ್. ಎಷ್ಟು ಖುಷಿದಾಗ ಹೇಳಾಕತಿ ಅಲ್ಲ ಅಲ್ಲೇ ನೀನು. ಇದು ಡೈಲಿ ರೊಟೀನ್ ಸರ್. ಇದು ಹೊಸದೇನಲ್ಲ ನೀವು. ಆಯ್ತು, ನೆಕ್ಸ್ಟ್ ಕ್ವಶನ್. ಹೌದು ಸರ್, ನೀವು ಟ್ರಾವೆಲ್ ಏನಾನ ಮಾಡ್ತೀರಾ ಸರ್? ಸರ್ ಟ್ರಾವೆಲ್ ನಮಗೆ ಭಾರಿ ಶೋಕಿ ಆಯ್ತು. ನನಗೆ ನಮ್ಮ ಫ್ರೆಂಡ್ಸ್ಗೆ ಅಲ್ಲಿ ಟ್ರಾವೆಲ್ ಅಂತಂದ್ರೆ ಜೀವ ಕೊಟ್ಬಿಡ್ತೀವಿ ಅಂತ ಟ್ರಾವೆಲರ್ಸ್ ನಾವು. ಹೌದು, ಎಲ್ಲೆಲ್ಲಿ ಹೋಗಿದ್ದೀರಾ ನೀವು ಟ್ರಾವೆಲಿಂಗ್? ಟ್ರಾವೆಲ್ ಸರ್ ಇವಾಗ ನೋಡ್ರಿ, ಇದು ಫ್ರೀ ಫೈರ್ ಒಳಗ ಅದು ಫ್ಯಾಕ್ಟ್ರಿ, ಕ್ಲಾಕ್ ಟವರು, ಮಿಲಿಟರಿ ಬೇಸು, ಆ ಸ್ಕೂಲು, ಆ ನೀರಿನ ಸಾರ್ ಬೋಟಾಗ ಹೋದ್ರೆ ಏನು ಮಜಾ ಗೊತ್ತಾ ಸರ್? ನಾವು ಬೋಟಾಗೆ ಜಾಸ್ತಿ ಹೋಗೋದು ಆಕ್ಚುಲಿ. ಲೇ ಅದು ಎಲ್ಲ ಕೇಳ್ತಾ ಇರೋದ್ ಲೇ, ಏನಾನ ಗೋವಾ, ಮುಂಬೈ, ವಾಟರ್ ಫಾಲ್ಸು, ಜೋಗ್ ಫಾಲ್ಸು ಅದ್ರ ಬಗ್ಗೆ ಹೇಳಿ. ಅದು ನಡೀತಿದೆ ಸರ್, ಪ್ಲಾನಿಂಗ್ ನಡೀತಾ ಇದೆ. ಅದು 4 years ಇಂದ ಪ್ಲಾನಿಂಗ್ ನಡೀತಿದೆ. ಎವ್ರಿ ಟೈಮ್ ಕ್ಯಾನ್ಸಲ್ ಆಗಿದೆ. ಬಟ್ ಈ ಸಲ ಗ್ಯಾರಂಟಿ ಸರ್. ಈ ಗ್ಯಾರಂಟಿ ಅಂದ್ರೆ ಇದು ಪ್ರಾಮಿಸ್ ಅಂತ ಯಾಕೆ ಹೇಳಾಕಿದ್ರಿ ಅಂದ್ರೆ ಕೇಳ್ರಿ ಸರ್, ಕೇಳ್ರಿ, ನೀವು ಸಿಟ್ಟಾಬಾಡ್ರಿ, ಕೇಳ್ರಿ. ಯಾಕಂದ್ರೆ ಒಂದ್ ಯಾವ್ದೋ ಹೊಸದ್ ಆ್ಯಪ್ ಬಂದತ್ತಂತೆ. ಅದ್ರಾಗ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ರೆ ಲೋನ್ ಬಂದ್ಬಿಡ್ತಂತ ಸರ್. ಅದು 5,000 ರೂಪಾಯಿ ಎಲ್ಲ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೊಟ್ಟು 5,000 ರೂಪಾಯಿ ಲೋನ್ ತಗೊಂಡು ಈ ಸಲ ಗೋವಾ ಹೋದ್ರೆ ಬರ್ತೀರಿ ಸರ್. ನಿಮ್ಮ ಹೆಸರು ಕೂಡ ಒಂದು ಲೋನ್ ತೆಗಿಸ್ತೀನಿ. ಪಾಡ್ಕಾಸ್ಟ್ ಇದೆ, ಉದ್ರಿ ಮಾತಾಡ್ಬೇಡ ಸರ್. ಒಬ್ರು ಖುಷಿಯಾಗಿದಾರಪ್ಪ ಅಂತಂದ್ರೆ ಅವ್ರು ಎಂಕರೇಜ್ ಮಾಡ್ಬೇಕು ಸರ್. ಈ ತರ ಭಯಕ್ಕೆ ಹೋಗ್ಬಾರ್ದು, ಹುರ್ಕೋಬೇಡ್ರಿ ಸರ್ ಯಾವತ್ತಿದ್ರು. ಲೇ ನಿಂದು ಥ್ರೆಡ್ ಏನನ್ ಹೋಗೈತೆ ಏನ್ಲೇ? ಏನ್ಲೇ ಅದು ಕೂದ್ಲೆ ಗಡ್ಡ ಯಾಕ್ರೆ ಹೆಂಗ್ ಬೀಳ್ದ್ಯಾ ನೀನು? ಸರ್ ಅದು KGF 2 ನಲ್ಲಿ ಒಂದು ರೋಲ್ ಮಾಡ್ಯಾ KGF 2 ನಾಗ? ವಾವ್, ಭಾರಿ ಖುಷಿ ಆಯ್ತ್ಲೇ ನನಗೆ. ಬಾ ಸೂಪರ್. ಇವಾಗ ಅವಾಗ್ನಿಂದ ನಿನಗೆ ಏನೇನೋ ಹೇಳ್ದ, ತಪ್ಪಾಯ್ತು. ಭಾರಿ ಖುಷಿ ಆಯ್ತು. KGF ನಾಗ ರೋಲ್ ಮಾಡ್ಯಾ ನೀನು? KGF ನಾಗ ಯಾರು ರೋಲ್ ಮಾಡ್ಯಾ ಹೇಳಪ್ಪ ಸ್ವಲ್ಪ.
ಸಾರ್ KGF ನ ರೋಲ್ ಮಾಡಿಲ್ಲ ನಾನು. KGF ಮೂವಿನ ನೋಡಕ್ ಹೋಗಿ ಚಿಕನ್ ರೋಲ್ ತಿಂದು ಬಂದೀನಿ. ಈ ಕಟ್ಟಿಂಗು ಗಡ್ಡ ಮಾಡ್ಸಮ್ಮ ಅಂತೇಳಿ ನಮ್ಮಪ್ಪ ರೊಕ್ಕ ಕೊಟ್ಟಿದ್ರೆ ಅದೇ ರೊಕ್ಕದಾಗ KGF 2 ಮೂವಿ ನೋಡಿ ರೋಲ್ ತಿಂದು ಬಂದೀನಿ ಸರ್ ಅಷ್ಟೇ. ಆ ರೊಕ್ಕ ಮತ್ತೆ ಅಲ್ಲಿ ಖರ್ಚಾಗ್ಬಿಟ್ಟು ಇನ್ನು ಕಟಿಂಗ್ ಮಾಡ್ಸಕ್ ದುಡ್ಡಿಲ್ಲ, ಹಂಗೆ ಬಿಟ್ಬಿಟ್ಟಿನಿ ಸರ್. ಇವು ಮತ್ತೆ ಕೇಳಿದ್ರೆ ಮತ್ತೆ ನಮ್ಮಪ್ಪ ಅಷ್ಟೇ. ಗೊತ್ತಲ್ಲ, ಖುಷಿ ಆಯ್ತಾ ಇಲ್ಲ ನಿನ್ ಮುಖ ಮೇಲೆ? ಥೂ, ನಿನ್ ಜನ್ಮಕ್ಕೆ ಹೋಗೋ. ಬಿ ಹ್ಯಾಪಿ ಸರ್, ಬಿ ಹ್ಯಾಪಿ, ಬಿ ಅಲೋನ್. ಏನಂದೆ? ಬಿ ಹ್ಯಾಪಿ ಟು ಅಲೋನ್. ಹೊರಗ್ ಬಾಲೆ, ಪಾಡ್ಕಾಸ್ಟ್ ಆದ್ಮೇಲೆ ಹೊರಗ್ ಬಾನಿ. ಇಲ್ಲಿ ಟೀ ಶಾಪ್ ಆಗಿ ಸರ್, ಅಲ್ಲಿ ಟೀ ಚೆನ್ನಾಗಿರಲ್ಲ, ಮುಂದೆ ಅಲ್ಲಿ ಟಿಫನ್ ಸೆಂಟರ್ ಸರ್. ಇಬ್ಬರು ಟಿಫನ್ ಟೀ ಕುಡಿಯಕ್ಕಿಲ್ಲ ನನ್ ಬಗ್ಗೆ. ಆಯ್ತು, ನೆಕ್ಸ್ಟ್ ಕ್ವಶನ್. ನಿಂದು ಲವ್ ಲೈಫ್ ಬಗ್ಗೆ ಹೇಳಿ. ಸರ್ ನಮ್ದು ಲವ್ ಲೈಫ್ ಹುಡುಗಿ ಮೋಸ ಮಾಡ್ಬಿಟ್ರಿ ಸರ್, ಚೀಟ್ ಮಾಡ್ಬಿಟ್ಲು. ಓ ಹೌದಾ? ಮೋಸ ಮಾಡ್ಬಿಟ್ಟು ಹೌದು. ಹೆಂಗ? ಹೋದೆ ಸರ್, ನಾನು ಹೋಗಿ ರೋಜು ಕೊಟ್ಟು ಐ ಲವ್ ಯು ಅಂದೆ, ನನಗೆ ಇಷ್ಟ ಇಲ್ಲ ಅಂದ್ರು ಸರ್. ಅದು ಚೀಟಿಂಗ್ ಇಲ್ಲಲೇ, ಅದು ರಿಜೆಕ್ಷನ್ ಅಂತ ಹೇಳ್ತಾರ. ರಿಜೆಕ್ಷನ್ ಮಾಡಿದ ಹುಡುಗಿ ನಿನಗೆ. ರಿಜೆಕ್ಷನ್ ಅಲ್ಲ, ಚೀಟಿಂಗ್ ಅಲ್ಲ ಸರ್, ಅದು ರಿಜೆಕ್ಷನ್ ಅಲ್ಲ ಸರ್, ಚೀಟಿಂಗ್ ಅದು ಕಂಪ್ಲೀಟ್. ಹೆಂಗ್ಲೇ ಚೀಟಿಂಗ್? ರಿಜೆಕ್ಷನ್ಲೇ ಅದು. ಸರ್ ನೋಡಿ, 10th ಓದ್ಬೇಕಾದ್ರೆ ಇದ್ದೇ ಹುಡುಗಿ ಬಂದು ನನಗೆ ನಿನ್ ಮೇಲೆ ನನಗೆ ಸ್ವಲ್ಪ ಫೀಲಿಂಗ್ ಬರ್ತಿದೆ, ಐ ಲವ್ ಯು, ಯು ಆರ್ ಕ್ರಶ್ ಅಂತೇಳಿ ಪ್ರಪೋಸ್ ಮಾಡಿದ್ವಿ. ಅವಾಗ ನಮ್ಮವನೊಬ್ಬಂದು ಸಾರಿದ್ದ ಮಾಸ್ಟರ್, ಆತ ಬಂದು ನೀವು ಇಷ್ಟು 9 ವರ್ಷ ಏನು ಮಾಡಿರೋ ಅದು ಇಂಪಾರ್ಟೆಂಟ್ ಅಲ್ಲ, 10ನೇ ಕ್ಲಾಸ್ ನಿಮಗೆ ಜೀವನದಾಗ ಇಂಪಾರ್ಟೆಂಟ್, 10ನೇ ಕ್ಲಾಸ್ ಮಾತ್ರ ನೀವೇನೋ ಮಿಸ್ ಮಾಡ್ರೆ ನಿಮ್ಮ ಜೀವನ ಹಾಳಾಗೋದಂದ. ನನಗೆ ನನ್ನ ಜೀವನ ಮುಖ್ಯ, ಹುಡುಗಿ ಏನು ಅಂತೇಳಿ ನನಗೆ ಗೊತ್ತಿಲ್ಲ. ಅವಾಗ ಹಿಂಗೆ ಡಿಗ್ರಿ ಮಾಡಿ ಹಿಂಗೆ ಚೂತಿ ಆಯ್ತು ಅಂತ ಗೊತ್ತಿಲ್ಲ ನನಗೆ. ಮತ್ತು 10ನೇ ಕ್ಲಾಸ್ ಇಂಪಾರ್ಟೆಂಟ್ ಅಲ್ಲ ಸಾರ್ ಅಂದ ಅಂತೇಳಿ ನಾನು ಸಾರ್ ಮಾತು ಕೇಳಿ ಎಜುಕೇಷನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದೆ. ಹುಡುಗಿನ ಜೈ ಹಿಂದ್ ಅಂದ್ಬಿಟ್ಟೆ, ನಡೆ ಕಡೆ ಅಂದ್ಬಿಟ್ಟೆ. ಓದ್ದೆ, 10th ಓದ್ದೆ, ಎಲ್ಲ ಡಿಗ್ರಿ ಎಲ್ಲ ಮುಗಿದ್ಮೇಲೆ ನನಗೆ ಗ್ರಾಜ್ಯುಯೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಹೋಗಿ ಪ್ರಪೋಸ್ ಮಾಡೋಕ್ಕೆ ಹೋದರೆ ಹುಡುಗಿ ಕಡೆಯಿಂದ ರಿಜೆಕ್ಷನ್ ಬಂತು. ರಿಜೆಕ್ಷನ್ ಬಂದಿದ್ದಕ್ಕೆ ನಾನು ಮಾಸ್ಟರ್ಬೇಷನ್ ಸ್ಟಾರ್ಟ್ ಮಾಡಿದೆ. ನನಗೆ ಇಲ್ಲಿ ಕುಂದ್ರು ಬೇಕಾ ಇಲ್ಲ ಅಂದ್ರೆ ಎದ್ದಿ ಹೊರಗ್ ಹೋಗ್ಬೇಕಾ ಸ್ವಲ್ಪನ ಅರ್ಥನೇ ಆಗ್ಬಲ್ತು ನಿನ್ ಸ್ಟೋರಿ ಕೇಳಿದ್ರೆ. ಹೊರಗೋರು ಸರ್, ಸಾರಿ ನಿಮ್ಗೆ ಸುಡ ಕೂತಾರೆ ಸರ್. ಲೇ ನಿನ್ ಕೈ ಮುಗಿತೀನಿ, ಏನನ್ನ ಜಾಬ್ ಮಾಡ್ಲಿ ಸರ್. ನಾನು ಇವಾಗ ಒಂದು ಜಾಬ್ ಮಾಡ್ಬೇಕಂದ್ರೆ ಇವಾಗ ಇರೋ ಜಾಬ್ನ ಬಿಡ್ಬೇಕಾಗುತ್ತೆ ಸರ್, ರಿಸೈನ್ ಮಾಡ್ಬೇಕು. ಮತ್ತೆ ಏನ್ ಜಾಬ್ ಮಾಡ್ತಾ ಇದೀಯ ಅಲ್ಲಿ ನೀನು? ಹ್ಯಾಂಡ್ ಜಾಬ್ ಸರ್, ಅದು ಬಿಟ್ಟು ಇರೋಕ್ಕಾಗಲ್ಲ ಸರ್. ಮತ್ತೆ ಈಗ ಜಾಬ್ ಹೋದ್ರೆ ಟೈಮ್ ಸಿಗಲ್ಲ ಸರ್ ಅಲ್ಲಿ. ಮತ್ತೆ ಇಲ್ಲಿ ಗೊತ್ತಲ್ಲ ಸರ್, ಮನೆ ಫ್ರೀಡಮ್ ಇರುತ್ತೆ ಸರ್, ಅಲ್ಲಿ ಜಾಬಾಗ ಎಲ್ಲಿ ಫ್ರೀಡಮ್ ಇರುತ್ತೆ. ಲೇ ಅದಲ್ಲ ಲೇ, ಏನನ ಜಾಬ್ ಮಾಡ್ಲೆ, ಕೆಲ್ಸ ಮಾಡ್ಲಿ, ಸ್ಯಾಲ್ರಿ ಬರುತ್ತೆ, ಸಂಬಳ ಬರುತ್ತೆ, ನೀನ್ ಹ್ಯಾಪಿಯಾಗ ಇರ್ಬೋದ್ಲಿ ಅದು ತಕೊಂಡು. ಸರ್ ನಾನು ಹ್ಯಾಪಿ ಆಗಿದ್ದೀನಿ ಸರ್. ಸರ್ ಜಾಬ್ ಮಾಡಿದ್ರೆ ಏನಾಗುತ್ತೆ ಹೇಳ್ರಿ? ಮನೆ ರೇಷನ್ ತರ್ಕೋಬಹುದ್ಲಿ, ರೇಷನ್ ತಗೊಂಬಂದು ಊಟ ಮಾಡ್ತೀವಿ. ಇನ್ನೇನ್ ಮಾಡ್ಬೇಕು? ಏನಾನ ಉಳಿದಿರೋ ರೊಕ್ಕ ಇದ್ರೆ ಮನೆಗಿನೇ ಬಂಗ್ಲಾಗಿಲ್ಲ ಕರ್ಕೊಂಡು ಬೇಸ್ ಇರ್ಬೇಕ್ಲಿ. ಬಂಗ್ಲಾ ಎಲ್ಲ ಕಟ್ತೀನಿ, ಮನೆ ಕಟ್ತೀನಿ, ಊಟ ಮಾಡ್ತೀನಿ, ಒಳ್ಳೆ ಚೆನ್ನಾಗಿರ್ತೀನಿ. ಅವಾಗ ಏನ್ ಬರುತ್ತೆ? ಫುಲ್ ಹ್ಯಾಪಿನೆಸ್ ಇರುತ್ತಿಲ್ಲ ಲೈಫ್ನಾಗ. ನಾನು ಇವಾಗಲೇ ಹ್ಯಾಪಿನೆಸ್ ಐತೆ ಸರ್ ನನಗೆ. ಹ್ಯಾಪಿ ಅಷ್ಟೊಂದು ಮಾಡೋ ಅವಶ್ಯಕತೆ ಇಲ್ಲ. ಹ್ಯಾಪಿ ಅಲ್ಲಿ ಇಲ್ಲಿ ಕಮಿಷನ್ ರೊಕ್ಕ ತಿನ್ಕಂತ ತಿರುಗಾಡಿಕೆ ಅಂತ ಬಿಂದಾಸ್. ಅದು ಹ್ಯಾಪಿ, ಚಿಲ್ಲರ್ ಹ್ಯಾಪಿಲಿ ಅದು ಹೇಳಿರೋದು. ನಾನ್ ಹೇಳ್ತಾ ಇರೋದು ಬೇಸ್ ರಿಚ್ ಹ್ಯಾಪಿನೆಸ್ ಹೇಳ್ತಾ ಇರೋದು ನಿನಗೆ. ಅದು ಚಿಲ್ಲರ್ ಚಿಕನ್ ಮಟನ್ 500 ರೂಪಾಯಿ 1000 ರೂಪಾಯಿ 10 ರೂಪಾಯಿ ಅದೆಲ್ಲ ಇಲ್ಲ ಸಾರ್. ಡೋಂಟ್ ಜಡ್ಜ್ ಎ ಕವರ್ ಇಟ್ಸ್ ಬುಕ್ ಬೈ ಕವರ್. ಇದು ನೆನ್ಪಿಟ್ಕೊಳ್ಳಿ ಜೀವನದಲ್ಲಿ. ಯಾವತ್ತಿಗೆ ನಾನು ಈ ಮಾತು ನೆನ್ಪಿಟ್ಕೊಳ್ಳಿ. ಆಯ್ತು. ಒಂದ್ ನಿಮಿಷ. ಹೇಳು ಮಜ. ಏನೋ ಒಂದೇ ನಿಮಿಷ ಬಂದೆ. ಒಂದೇ ನಿಮಿಷ. ಯಾರು ಫೋನ್ ಮಾಡಿದ್ರು? ಸರ್ ನಮ್ಮ ಫ್ರೆಂಡ್ ಸರ್, ಅರ್ಜೆಂಟ್ ಸ್ವಲ್ಪ ಹೋಗ್ಬೇಕು. ಏನಾಯ್ತು ಸರ್? ಅಲ್ಲಿ ನಮ್ಮ ಮನೆ ಹತ್ರ ಒಂದು ಹಿಂದೆ ದೊಡ್ಡ ಹೈವೇ ರೋಡ್ ಇದೆ ಸರ್. ಅದನ್ನ ಒಂಚೂರು ಎಕ್ಸ್ಟೆನ್ಷನ್ ಮಾಡ್ತಿದ್ದಾರೆ, ಅಗಲ ಮಾಡ್ತಿದ್ದಾರೆ ರೋಡ್ನ. ಆ ರೋಡ್ ಪಕ್ಕದಲ್ಲೆಲ್ಲ ಬೋರ್ಡ್ ಇರ್ತಾವಲ್ಲ ಸರ್, 30 km ಸ್ಪೀಡ್ ಹೋರಿ, ರೆಡ್ ಸಿಗ್ನಲ್ ಎಲ್ಲ ರೇಡಿಯಮ್ ಆಗಿ ಬೋರ್ಡ್ ಇರ್ತಾವಲ್ಲ ಕೆಮ್ಮಣದ್ದು. ಅವು ಕೆಮ್ಮಣದೆಲ್ಲ ಬೋರ್ಡ್ಗಳು ಮುರಿದಾಕಿ ಸೈಡ್ ಹಾಕಿದ್ದಾರೆ ಸರ್. ಅವನ್ನೆಲ್ಲ ತಗೊಂಡು 3 ಗಾಳಿ ಹಿಡ್ಕೊಂಡೋಗಿ ಗುಜರಿಗೆ ಹಾಕಿ ಇವತ್ತು ನೈಟ್ ಎಣ್ಣೆ ಹೊಡೆದು ಸಿನಿಮಾ ನೋಡಿ ಫುಲ್ ಪಾರ್ಟಿ ಪಂಡ ಸರ್. ಟೈಮ್ ಎಲ್ಲ ಹೋಗ್ಬಿಡ್ತೀನಿ ನಾನು ಸರ್. ಗೈಸ್, ನನಗಂತ ಈ ಪಾಡ್ಕಾಸ್ಟ್ ಮಾಡಿ ಎಲ್ಲ ತಲೆ ಕೆಟ್ಟೋಗ್ಬಿಟ್ಟೈತೆ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಗೆ ಈ ವಿಡಿಯೋಗೆ 10K ಲೈಕ್ಸ್ ಬರ್ಬೇಕು. ನೀನ್ ಯಾವಾಗ ಬಂದಲ್ಲಿ ಹೋಗ್ತೀಯ ಅಲ್ಲ ನೀನು?
ಸರ್ ಇಲ್ಲ ಸರ್ ಅದು ಒಂಚೂರು ಸ್ಕೂಟಿ ತಂದಿದ್ದೆ ನಂದು ಪೆಟ್ರೋಲ್ ಖಾಲಿ ಆಗಿದೆ ಸರ್ ಸ್ವಲ್ಪ ಬಂದು ಥ್ರೋ ಮಾಡ್ರಿ ಸರ್ ಪೆಟ್ರೋಲ್ ಬಂಕರಿಗೆ ಪ್ಲೀಸ್ ಸರ್ ಅಂಡ್ ಪ್ಲೀಸ್ ಲೈಕ್ ಮಾಡಿ, ಎಲ್ಲರ ಜೊತೆಗೆ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಸರ್ ಜಲ್ದಿ ಬರ್ರಿ ಸರ್. ಲೈಕ್